ಚೆನ್ನಾಗಿ ಕೇಳಿರಿ ನಮ್ಮ ಕವನ, ಚೆನ್ನಾಗಿ ಕೇಳಿರಿ ನಮ್ಮ ಕವನ. ಶರಣು ಕೇಳಿರಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ. ಸದ್ದು ಗದ್ದಲ ಮಾಡಬೇಡಿ. ಪ್ರಸ್ತುತಪಡಿಸುತ್ತಿರುವ ನಾಟಕದ ಥೀಮ್ ಸ್ವಚ್ಛತೆ, ನೈರ್ಮಲ್ಯ ಮತ್ತು ಆರೋಗ್ಯ. ನಾಟಕದ ಹೆಸರು ಕಾಡಿನ ಮಕ್ಕಳು. ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ. ಸದ್ದು ಗದ್ದಲ ಆರೋಗ್ಯದ ಮಂತ್ರವಿದು ಕೇಳಿ, ಸ್ವಚ್ಛತೆಯ ಮಂತ್ರವಿದು ಕೇಳಿ. ಜನರ ಜೀವನ ಆರೋಗ್ಯದಿಂದಿಡಲು ಸ್ವಚ್ಛತೆಯ ಮಂತ್ರವನ್ನು ಪಾಲಿಸಿರಿ. ಏನೇ ನಾವು ಶರಣು ಅಂತ ದೇವರ ನಾಮ ಹಾಡ್ತಾ ಇದ್ರೆ ನೀನೇನು ಸ್ವಚ್ಛತೆ ಬಗ್ಗೆ ಆಡ್ತಾ ಇದೀಯಾ? ಚೀ ಹಾದಿ ಗುಂಟ ಈ ಮಳೆಗಾಲದಲ್ಲಿ ನಡೆಯೋ ಹಾಗಿಲ್ಲ. ಒಂದ್ ಕಡೆ ಉಗುಳು, ಇನ್ನೊಂದ್ ಕಡೆ ಕಸ, ಮತ್ತೊಂದ್ ಕಡೆ ವಾಕರ್ಕೆ ಬರ್ತದೆ. ಹೌದು, ಹೀಗೆ ಎಲ್ಲಂದ್ರಲ್ಲಿ ಗಲೀಜ್ ಮಾಡ್ಕೊಂಡು ಓಡಾಡೋ ಹುಡುಗರ್ನ ನೋಡಿದ್ರೆ ಹೇಸಿಗೆ ಜೊತೆ ಭಯನೂ ಆಗ್ತದೆ. ಹೇಸಿಗೆ ಓಕೆ, ಭಯ ಯಾಕೆ? ಭಯ ಯಾಕಂತ ಕೇಳ್ತಿ? ಸ್ವಚ್ಛತೆ ಇಲ್ಲಂದ್ರ ಕಾಯಿಲೆಗಳ ಬರ್ತಾವ. ಎಲ್ಲಂದ್ರಲ್ಲಿ ಕೊಳಚೆಯಾಗುವುದರಿಂದ ಸೊಳ್ಳೆಗಳ ಬೆಳಿತಾವ. ಇದರಿಂದ ಡೆಂಗು ಜ್ವರ, ಚಿಕನ್ ಗುನ್ಯ ಮುಂತಾದ ಕಾಯಿಲೆಗಳ ಬರ್ತಾವ. ನಾವು ಕಾಯಿಲೆ ಬಿದ್ದು ಮರಣ ಹೊಂದೋರನ್ನ ಪ್ರತಿದಿನ ಟಿವಿನಲ್ಲಿ ನೋಡ್ತೀವಿ. ಹೌದು, ಹೋದ ವರ್ಷ ಮಳೆಗಾಲದಲ್ಲಿ ಹೀಗೆ ಒಂದು ಘಟನೆ ನಡೆಯಿತು. ಏನಾಯ್ತು? ಆ ದೃಶ್ಯ ಈಗ್ಲೂ ನನ್ನ ಕಣ್ಣಿಗೆ ಕಟ್ಟದಾಗಿದೆ. ಏನಾಗಿತ್ತು ಅಂತದು? ನಮ್ಮ ಮನಿ ಬಾಜು ಇಬ್ರು ಅಕ್ಕ ತಂಗಿ ಇದ್ರು. ಅಕ್ಕ ಬಾಕ ಕೆರೆಗೆ ಹೋಗಿ ಬಟ್ಟೆ ಹೋಗ್ಕೊಂಡ್ ಬರೋನು. ತಡಿಯವ್ವ, ಮಳೆ ಬರಕತ್ತತಿ, ಹಾದಿ ಗುಂಟ ಗಲೀಜ್ ಐತಿ. ಮಳಿ ನಿಂತವ್ ಬಾಕ, ಆಮೇಲೆ ನಂಗ ಓದೋದು ಬರೆಯೋದು ಬಾಳ ಆದವು. ನಡಿಯವ್ವ ಹೋಗೋಣ. ಕೆರಿ ಎಷ್ಟು ತುಂಬ್ಯಾವ್ ನೋಡಕ್ಕ. ಹೌದೌದು, ಮುಂದೆ ಹೋಗೋದ್ ಬೇಡ, ಇಲ್ಲೇ ಕೂತು ಬಟ್ಟೆ ತೊಳೆಯೋಣ ಬಾ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಇರಬೇಕು ಇರುವಂತೆ ತೊರೆದು ಸಾವಿರ ಹಗುರಾದ ಮುಗಿಲಿನಂತೆ. ಅಕ್ಕ, ನಂಗೆ ತುಂಬಾ ಬಾಯಾರಿಕೆ ಆಗ್ತದೆ, ನಾನು ಇಲ್ಲೇ ನೀರು ಕುಡಿತೀನಿ. ಕುಡಿಯವ್ವ. ಅಕ್ಕ, ನೀರು ಎಷ್ಟು ಸ್ವೀಟ್ ಆಗಿದೆ ಗೊತ್ತಾ? ಹೌದಾ? ನಂಗೂ ಬಾಯಾರಿಕೆ ಆಗ್ತಿದೆ, ನಾನು ನೀರು ಕುಡಿತೀನಿ. ನೀರು ಕುಡಿ 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 ನೀರು ಕುಡಿ. ನಿಮ್ಮೊಳಗೆ ನಾವು ಸೇರಿಕೊಂಡು ನಮ್ಮ ಪ್ರತಾಪವನ್ನು ತೋರಿಸುತ್ತೇವೆ. ಕಾಯಿಲೆಗಳು ವಿಪರೀತ ತಲುಪಿದ್ದವು. ಅದಕ್ಕೆ ನಾವು ಏನೂ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ನಾವು ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ಶುದ್ಧ ಆಹಾರ ಪದಾರ್ಥವನ್ನು ಸೇವಿಸಬೇಕು. ಅದಕ್ಕೆ ನಿಮಗೆಲ್ಲ ಒಂದು ಕಿವಿ ಮಾತು ಹೇಳ್ತೀನಿ. ಆದಷ್ಟು ಗಿಡ ಮರಗಳನ್ನು ಬೆಳೆಸಿ. ನಾವು ನಮ್ಮ ಪರಿಸರವನ್ನು ಕಾಪಾಡಿಕೊಳ್ಳುವುದ ಹಸಿರೆಲೆಯ ಚುಂಬಿಸಿರಿ. ವನದೇವಿ ಸಿರಿಯ ನೀವು ಪೂಜಿಸಿರಿ. ನಾಳೆಯ ಮಕ್ಕಳು ಕೂಡ ನಗಬೇಕಿದೆ. ಒಳ್ಳೆಯ ಗಾಳಿಯ ಕುಡಿದು
ಮನುಜ ಮರಗಳನ್ನು ನೀ ಕಡಿಯದಿರು, ಬೆಳೆವ ಸಸಿಗಳಿಗೆ ನೀರೆರೆಯುತ್ತಿರು. ಅರಳುವ ಹೂಗಳ ಪ್ರೀತಿಸಿರಿ, ಮರವ ಪರಿಸರವ ನೀವು ರಕ್ಷಿಸಿರಿ. ಹೀಗೆ ನಾವು ನಮ್ಮ ಪರಿಸರವನ್ನು ಕಾಪಾಡಿಕೊಳ್ಳಬೇಕು. ಪರಿಸರ ಪರಿಸರ ಅಂದ್ರೇನು? ಪರಿಸರ ಅಂದ್ರೆ ನಮ್ಮ ಸುತ್ತಲಿನ ವಾತಾವರಣ. ನಮ್ಮ ಜೀವನ ಆಧಾರವಾದ ಪರಿಸರವನ್ನು ನಾವು ಜತನದಿಂದ ಕಾಪಾಡಬೇಕು. ಹೀಗೆ ಗಿಡ ನೆಟ್ರೆ ಅಷ್ಟೇ ಸಾಕಾಗಂಗಿಲ್ಲ, ಗಿಡಗಳನ್ನ ಕಡಿಯೋದನ್ನು ನಿಲ್ಲಿಸಬೇಕು. ನೀರಿನಲ್ಲಿ ಕಸ, ಕಡ್ಡಿ, ಪ್ಲಾಸ್ಟಿಕ್ ಎಸೆಯೋದನ್ನು ನಿಲ್ಲಿಸಬೇಕು. ದೊಡ್ಡದಾಗಿ ಮೈಕ್ ಹಚ್ಕೊಂಡು ಬೀದಿ ಬೀದಿ ಸುತ್ತಿ ಜನರಿಗೆ ತೊಂದರೆ ಕೊಡೋ ಶಬ್ದ ಮಾಲಿನ್ಯನೂ ತಡಿಬೇಕು. ಹೌದು, ಸರಿಯಾಗಿ ಹೇಳಿದೆ. ಪರಿಸರವನ್ನ ಕಾಪಾಡೋದು ಮತ್ತು ನಾಶ ಮಾಡೋದು ಎರಡು ನಮ್ಮ ಕೈಯಲ್ಲೇ ಇದೆ. ನಾನೊಂದು ಕತೆ ಹೇಳ್ತೀನಿ. ಕತೆನಾ? ಹೌದು. ಸುಮಾರು ವರ್ಷಗಳ ಹಿಂದೆ ಊರಿನ ಪೂರ್ವದ ಕಾಡಿನಲ್ಲಿ ನಾವು ಕಾಡು ಕುರುಬ ಮಕ್ಕಳು ದೂರಿ ದೂರಿ, ನಾವು ಜೇನು ಕುರುಬ ಮಕ್ಕಳು ದೂರಿ ದೂರಿ, ನಮ್ಗೆ ಹುಲಿ ಜೊತೆ ಹೋರಾಟ ದೂರಿ ದೂರಿ, ನಮ್ಗೆ ಜಿಂಕೆ ಜೊತೆ ಓಡಾಟ ದೂರಿ ದೂರಿ. ನಾವು ಕಾಡು ಕುರುಬ ಮಕ್ಕಳು ದೂರಿ ದೂರಿ, ನಾವು ಜೇನು ಕುರುಬ ಮಕ್ಕಳು ದೂರಿ ದೂರಿ. ಹೀಗೆ ಅವರು ತಾವು ಬೇಟೆಯಾಡಿದ ಪ್ರಾಣಿಗಳನ್ನು, ಗಡ್ಡೆ ಗೆಣಸುಗಳನ್ನು ಹಂಚಿಕೊಂಡು ತಿಂದು ಬದುಕುತ್ತಿದ್ದರು. ಆದರೆ ಈಗ ಹಾಗಿಲ್ಲ. ತಮ್ಮ ಬದುಕಿಗಾಗಿ ತಮ್ಮವರನ್ನೇ ಬಲಿ ಕೊಡುತ್ತಾರೆ. ಎಲ್ಲೆಡೆ ಅನ್ಯಾಯ, ಅನಾಚಾರ. ಇದರಿಂದ ನಮ್ಮ ಪರಿಸರ ವಿನಾಶದತ್ತ ಸಾಗುತ್ತಿದೆ. ಹೀಗಿರಲು ಆ ಕಾಡಿನಲ್ಲಿ ಒಂದು ನಾಡ ಜನರ ಸಮೂಹ ಪ್ರವೇಶಿಸಿತು. ನಾಡ ಜನ ಎಂದರೆ ಕೇಳಬೇಕೆ? ಮೋಜು ಮಸ್ತಿ ಮಾಡಿ ಅಲ್ಲಿಯ ಸುತ್ತಲಿನ ಪರಿಸರವನ್ನು ಮಲಿನಗೊಳಿಸಿರಬೇಕು. ಪ್ಲಾಸ್ಟಿಕ್ ಬಳಸಿ ಮಣ್ಣು ನೀರನ್ನು ಕಲುಷಿತಗೊಳಿಸಿರಬೇಕು. ಹೌದು, ಅಷ್ಟೇ ಅಲ್ಲ, ನಾವು ಜೇನು ಕುರುಬ ಮಕ್ಕಳು ದೂರಿ ದೂರಿ, ನಾವು ಕಾಡು ಕುರುಬ ಮಕ್ಕಳು ದೂರಿ ದೂರಿ, ನಮ್ಗೆ ಹುಲಿ ಜೊತೆ ಹೋರಾಟ ದೂರಿ ದೂರಿ, ನಮ್ಗೆ ಜಿಂಕೆ ಜೊತೆ ಓಡಾಟ ದೂರಿ ದೂರಿ, ನಮ್ಗೆ ನವಿಲಿನ ಜೊತೆ ನಲಿದಾಟ ದೂರಿ ದೂರಿ, ನಮ್ಗೆ ನವಿಲಿನ ಜೊತೆ ನಲಿ
ಜೇನು ಕುರುಬ ಮಕ್ಕಳು ದೂರಿ ದೂರಿ. ನಾವು ಪೊಲೀಸಿನವರು. ನೀವು ಈ ಕಾಡನ್ನು ಬಿಟ್ಟು ಹೋಗಬೇಕು. ನಾವು ಈ ಕಾಡು ಬಿಟ್ಟು ಹೋಗೋದಿಲ್ಲ. ಇಲ್ಲಿ ಒಂದು ದೊಡ್ಡ ಕಾರ್ಖಾನೆ ಮಾಡಬೇಕಾಗಿದೆ. ನೀವು ಕಾಡನ್ನು ಬಿಟ್ಟು ಹೋಗಲೇಬೇಕು. ನಾವು ಈ ಕಾಡು ಬಿಟ್ಟು ಹೋಗೋದಿಲ್ಲ. ಈ ಕಾಡು ನಮ್ಮ ತಾಯಿ. ಇವರು ನಮ್ಮ ಮಾತು ಕೇಳೋ ಹಾಗಿಲ್ಲ. ನಾವು ಅಧಿಕಾರಿಗಳಿಗೆ ತಿಳಿಸ್ಬೇಕು. ಅದು ಅಧಿಕಾರಿಗಳೇ ಬಂದ್ರು. ನೋಡಿ, ನೀವು ಈ ಕೂಡಲೇ ಈ ಕಾಡನ್ನು ಬಿಟ್ಟು ಹೊರಡಿ. ನಾವು ಈ ಕಾಡು ಬಿಟ್ಟು ಹೋಗೋದಿಲ್ಲ. ಈ ಕಾಡು ನಮ್ಮ ತಾಯಿ. ನಿಮ್ಗೆ ಅಂತಾನೆ ಬೇರೆ ಜಾಗ ವ್ಯವಸ್ಥೆ ಆಗಿದೆ. ನೀವು ಈ ಕೂಡಲೇ ಹೊರಡಿ. ನಾವು ಹೋಗೋದಿಲ್ಲ. ನಾವು ಹೋಗೋದಿಲ್ಲ. ನೋಡಿ, ಇವ್ರನ್ನ ವಿಚಾರಿಸ್ಬೇಕು. ನೋಡಿ, ಈ ಬಂದೂಕಿನಲ್ಲಿ ವಿಷಾನಿಲವಿದೆ. ಇದನ್ನ ನಿಮ್ ಮೇಲೆ ಸಿಂಪಡಿಸಿದ್ರೆ ನೀವೆಲ್ಲರೂ ಸತ್ತು ಹೋಗ್ತೀರಾ. ನಾವು ಸತ್ರೂ ಪರವಾಗಿಲ್ಲ. ನಾವು ಈ ಕಾಡು ಬಿಟ್ಟು ಹೋಗೋದಿಲ್ಲ. ಹೋಗೋದಿಲ್ವಾ? ಹಾಗಾದ್ರೆ ಸಾಯ್ರಿ. ಹೋಗ್ಬಿಟ್ರು. ನಾವು ಕಾಡು ಕುರುಬ ಮಕ್ಕಳು ದೂರಿ ದೂರಿ ಸಾಯ್ತೇನು ಕುರುಬ ಮಕ್ಕಳು. ಮುಂದೇನಾಯ್ತು? ಕಾಡು ನಾಶವಾಯಿತು. ನೆಲ ಜಲ ಕಲುಷಿತವಾಗಿ ಸುತ್ತಲಿನ ಊರು ರೋಗಗಳ ಆಗರವಾಯಿತು. ನೀರಿನಲ್ಲಿರೋ ಮೀನುಗಳು ಸತ್ತು ತೇಲೋದಕ್ಕೆ ಶುರುವಾಯಿತು. ನದಿ ದಡದಲ್ಲಿರೋ ಜನರು ಆ ನೀರನ್ನು ಕುಡಿದು ಕಾಯಿಲೆ ಬಿದ್ರು. ಮಣ್ಣು ಉಳಿಮೆಗೆ ಯೋಗ್ಯವಿಲ್ಲದಂತಾಯ್ತು. ಒಟ್ಟಾರೆ ಸಾವು ನೋವು. ಅದಕ್ಕೆ ಹೇಳೋದು, ಕಾಡು ನಮ್ಮ ಆಸ್ತಿ. ಇಡೀ ಪರಿಸರವನ್ನ ಕಾಪಾಡೋ ಶಕ್ತಿ ಇರೋದು ಕಾಡಿಗೆ ಮಾತ್ರ. ಕಾಡನ್ನು ರಕ್ಷಿಸಿ, ಗಿಡ ಮರಗಳನ್ನು ಉಳಿಸಿ. ಮಣ್ಣು ನೀರನ್ನು ಕಲುಷಿತಗೊಳಿಸಬೇಡಿ. ಕಲುಷಿತಗೊಳಿಸದಿರಿ. ಶುದ್ಧ ಆಹಾರವನ್ನು ಸೇವಿಸಿ ಆರೋಗ್ಯಯುತವಾಗಿರಿ. ಸ್ವಚ್ಛತೆಯೇ ನಮ್ಮ ಆದ್ಯತೆ. ಸ್ವಚ್ಛ ಭಾರತ, ಸ್ವಸ್ಥ ಭಾರತ. ಸ್ವಚ್ಛತೆಯಿಂದ ಮಾತ್ರ ಆರೋಗ್ಯಕರ ಸಮಾಜ ನಿರ್ಮಾಣ ಸಾಧ್ಯ. ಹಸಿರೇ ಹಸಿರೇ ಎಲ್ಲರಿಗೂ ನೈರ್ಮಲ್ಯ. Hygiene for all. Thank you.